ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣನೇ ಸುಸ್ತು ಅನ್ಸುತ್ತಾ? ಮೆಟ್ಟಿಲು ಹತ್ತಿದ ತಕ್ಷಣ ಉಸಿರು ಕಟ್ಟಿದ ಆಗಾಗುತ್ತಾ? ಇದನ್ನ ಸಾಮಾನ್ಯ ಸುಸ್ತು ಅಥವಾ ನಿರ್ಲಕ್ಷ್ಯ ಮಾಡಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೆ ಬಹಳ ಮುಖ್ಯ. ಇದು ದೇಹದಲ್ಲಿ ಕಬ್ಬಿಣದ ಕೊರತೆಯ ಸೈಲೆಂಟ್ ಸಿಗ್ನಲ್ ಆಗಿರಬಹುದು. ಕಬ್ಬಿಣ ಅಂದ್ರೆ ದೇಹಕ್ಕೆ ಬೇಕಾದ ಒಂದು ಅತ್ಯಗತ್ಯ ಖನಿಜ. ರಕ್ತದಲ್ಲಿನ ಆಮ್ಲಜನಕನ ದೇಹದ ಪ್ರತಿ ಭಾಗಕ್ಕೂ ಸಾಗಿಸೋ ಹಿಮೋಗ್ಲೋಬಿನ್ ಉತ್ಪಾದನೆಯಲ್ಲಿ ಇದರ ಪಾತ್ರ ಬಹಳ ಮುಖ್ಯವಾಗಿದೆ. ದೇಹದಲ್ಲಿ ಕಬ್ಬಿಣ ಕಡಿಮೆ ಆದ್ರೆ ಆಮ್ಲಜನಕದ ಪೂರೈಕೆನೇ ಏರುಪೇರಾಗುತ್ತದೆ. ಇದೇ ಸ್ಥಿತಿ ದೀರ್ಘಕಾಲ ಮುಂದುವರೆದ್ರೆ ರಕ್ತಹೀನತೆಗೆ ಕಾರಣ ಆಗಬಹುದು. ಪುರುಷರು ಮಹಿಳೆಯರು ಇಬ್ಬರಲ್ಲೂ ಕೂಡ ಇದು ಬರಬಹುದು. ಆದ್ರೆ ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚು ಕಂಡು ಬರುತ್ತದೆ. ಮುಟ್ಟಿನ ಸಮಯದ ಭಾರಿ ರಕ್ತಸ್ರಾವ, ಗರ್ಭಾವಸ್ಥೆಯ ಹೆಚ್ಚಿನ ಕಬ್ಬಿಣದ ಅಗತ್ಯ ಇವೇ ಪ್ರಮುಖ ಕಾರಣ. ಇಷ್ಟೇ ಅಲ್ಲ, ಆಹಾರದಲ್ಲಿ ಸಾಕಷ್ಟು ಕಬ್ಬಿಣ ಸಿಗದೇ ಇರೋದು, ದೇಹದಲ್ಲಿ ರಕ್ತಸ್ರಾವ, ಜೀರ್ಣಾಂಗ ಸಮಸ್ಯೆ ಇವು ಕೂಡ ಕಾರಣ ಆಗಬಹುದು. ಇಲ್ಲಿ ಒಂದು ಮುಖ್ಯ ಅಪಾಯ ಏನಂದ್ರೆ, ಆರಂಭದಲ್ಲಿ ಈ ಲಕ್ಷಣ ಎಷ್ಟು ಸೌಮ್ಯ ಇರುತ್ತೆ ಅಂದ್ರೆ ಬಹುತೇಕ ಜನ ಇದನ್ನ ಸಾಮಾನ್ಯ ಆಯಾಸ ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ಆದ್ರೆ ಕೊರತೆ ಜಾಸ್ತಿ ಆದಂಗೆ ಆಗಾಗ್ಗೆ ದಣಿವು, ಆಲಸ್ಯ, ದೌರ್ಬಲ್ಯ, ಕಿರಿಕಿರಿ, ತಲೆನೋವು, ಏಕಾಗ್ರತೆ ಕಡಿಮೆ ಆಗೋದು ಇಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ. ಕೆಲವರಿಗೆ ಮೆಟ್ಟಿಲು ಹತ್ತುವಾಗ, ಚಿಕ್ಕ ಪುಟ್ಟ ದೈಹಿಕ ಚಟುವಟಿಕೆ ಮಾಡುವಾಗಲೇ ಉಸಿರಾಟದ ತೊಂದರೆ, ಎದೆಯ ಅಸ್ವಸ್ಥತೆ ಕಾಣಿಸಿಕೊಳ್ತದೆ. ಇನ್ನೊಂದು ವಿಚಿತ್ರ ಲಕ್ಷಣ, ಐಸ್ ಕ್ರೀಮ್ ನಂತ ಆಹಾರ ವಸ್ತುಗಳನ್ನ ತಿನ್ಬೇಕು ಅನ್ನೋ ಬಯಕೆಯನ್ನು ಕೂಡ ಕಬ್ಬಿಣದ ಕೊರತೆಯ ಸಂಕೇತ ಆಗಬಹುದು. ಇದಕ್ಕೆ ಪರಿಹಾರ ಏನು ಅಂತ ನೋಡೋಣ. ಆಹಾರ ಕ್ರಮಕ್ಕೆ ವಿಶೇಷ ಗಮನ ಕೊಡಿ. ಕಡಿಮೆ ಕೊಬ್ಬಿನ ಮಾಂಸ, ಕೋಳಿ, ಮೀನು, ಚಿಪ್ಪು ಮೀನುಗಳಲ್ಲಿ ಕಬ್ಬಿಣ ಜಾಸ್ತಿ ಇರುತ್ತೆ. ಸಸ್ಯಾಹಾರಿಗಳು, ಬೀನ್ಸ್, ಮೊಸರು, ಕಡಲೆ, ಬಟಾಣಿ ಸೇರಿಸಿಕೊಳ್ಳಿ. ಜೊತೆಗೆ ಬಾದಾಮಿ, ಕಡಲೆಕಾಯಿ, ಸೂರ್ಯಕಾಂತಿ ಬೀಜ, ಒಣದ್ರಾಕ್ಷಿ ಸಹಾಯ ಆಗ್ತದೆ. ಒಂದು ಸ್ಮಾರ್ಟ್ ಟಿಪ್ಸ್: ಕಬ್ಬಿಣ ಇರೋ ಆಹಾರದ ಜೊತೆ ವಿಟಮಿನ್ ಸಿ ಇರೋ ಹಣ್ಣು, ತರಕಾರಿ ಸೇವಿಸಿದ್ರೆ ದೇಹ ಆ ಕಬ್ಬಿಣನ ಇನ್ನಷ್ಟು ಚೆನ್ನಾಗಿ ಹೀರಿಕೊಳ್ಳುತ್ತೆ. ಆದ್ರೆ ಬರೀ ಲಕ್ಷಣ ನೋಡ್ಕೊಂಡು ಸ್ವಂತಾಗೆ ನನಗೆ ಕಬ್ಬಿಣದ ಕೊರತೆ ಇದೆ ಅಂತ ನಿರ್ಧರಿಸಬೇಡಿ. ಇಂತಹ ಲಕ್ಷಣ ಆಗಾಗ್ಗೆ ಕಾಣಿಸಿಕೊಂಡ್ರೆ ವೈದ್ಯರ ಬಳಿ ಹೋಗಿ ರಕ್ತ ಪರೀಕ್ಷೆ ಮಾಡಿಸಿ ಆಮೇಲೆ ಸೂಕ್ತ ಚಿಕಿತ್ಸೆ ಪಡ್ಕೊಳ್ಳಿ.